ಹಾಯ್, ಮತ್ತೆ ಒಂದು ಸಣ್ಣ ಕತೆ ಜೊತೆ ನಾನು ಆಶಾ. ಇವತ್ತೇನು ಗೊತ್ತಾ, ಸಾವು ಹೋಗ್ತಿದೆ. ಸಾವು ಹೋಗೋ ಜಾಗಕ್ಕೆ ಹೋಗ್ಬೇಡ, ಸಾವು ಹೋಗಿ ಬಂದಿದ್ಯಾ, ಫಸ್ಟ್ ಸ್ನಾನ ಮಾಡು. ಇದೆಂತ ಮೂಢನಂಬಿಕೆ ಅಮ್ಮ, ಈ ಕಾಲದಲ್ಲೂ ನಿಂದು ಅಂತಾರೆ ಗೊತ್ತಾ. ಅವರಿಗೆ ಇದು ಕತೆ ಏನು ಗೊತ್ತಾ, ಸೈನ್ಸ್ ಪ್ರಕಾರ ನೋಡಿದ್ರೆ ಮನುಷ್ಯನ ಬಾಡಿ 2 ಮಿನಿಟ್ಸ್ ಹತ್ತಿ 2 ಮಿನಿಟ್ಸ್ ಆಗಿದ ತಕ್ಷಣ ಕೊಳೆಯೋದು ಶುರು ಆಗುತ್ತೆ. ಕೊಳೆಯೋದು ಶುರು ಆದಮೇಲೆ ಏನಾಗುತ್ತೆ, ಅದರಿಂದ ಬ್ಯಾಕ್ಟೀರಿಯಾಸ್ಗಳು ಹೊರಗಡೆ ಬರುತ್ತೆ. ಬ್ಯಾಕ್ಟೀರಿಯಾಸ್ಗಳು ಹೊರಗಡೆ ಬಂದಾಗ ಗಾಳಿಗೆ ಏನಾಗುತ್ತೆ, ಮನುಷ್ಯ ಸ್ಮಶಾನದಲ್ಲಾಗಲಿ ಹೆಣದಿಂದೇ ಆಗಲಿ ಹೋಗೋ ಟೈಮಿಗೆ ಎಲ್ಲ ಅವನ ಬಟ್ಟೆ ಮೇಲೆ, ಅವನ ಕೈಕಾಲ ಮೇಲೆ, ಅವನ ಮೇಲೆ ಕುತ್ಕೊಳ್ಳುತ್ತೆ. ಕುತ್ಕೊಂಡಾಗ ಏನಾಗುತ್ತೆ, ಕೈಕಾಲು ತೊಳೆಯಲು ಏನಿಲ್ಲ, ಮನೆಗೆ ಬಂದುಬಿಡ್ತೀರಿ. ಮನೆಗೆ ಬಂದ ತಕ್ಷಣ ಏನಾಗುತ್ತೆ, ಆ ಬ್ಯಾಕ್ಟೀರಿಯಾಸ್ ಕೂತಿದ ತಕ್ಷಣ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನಿಂದ ಚಳಿ, ಜ್ವರ ಎಲ್ಲ ಬರ್ತಿತ್ತು. ಅದು ಯಾವಾಗ, ಇವಾಗಲ್ಲ, ನಮ್ಮ ದೊಡ್ಡವ್ರು ರೂಲ್ಸ್ ಮಾಡಿದ್ರಲ್ಲ ಆವಾಗೇ ಬಂದಿತ್ತು ಇದೆಲ್ಲ ಬಂದಾದ್ಮೇಲೆ ಏನಾಗ್ತಿತ್ತು, ಒಬ್ರಿಗೊಬ್ರಿಗೆ ಆ ಚಳಿ ಜ್ವರ ಅನ್ನೋದು ಎಲ್ಲರಿಗೂ ಹರಡ್ಕೊತಿತ್ತು. ಊರು ಫುಲ್ಲು ಹರಡ್ಕೊಂಡಿದ್ದ ತಕ್ಷಣ ಅದು ಚಳಿ ಜ್ವರ ಅನ್ನೋದು, ಆಮೇಲೆ ಅದು ಕಾಲರ, ಪ್ಲೇಗು ಅದರಿಂದ ಆಯಿತು. ಯಾಕಂದರೆ ಅವಾಗೆಲ್ಲ ವ್ಯಾಕ್ಸಿನ್ ಇರ್ತಿದ್ದಿಲ್ಲ, ಆಮೇಲೆ ಸ್ಯಾನಿಟೈಸರ್ ಇರ್ತಿದ್ದಿಲ್ಲ, ಏನು ಇರ್ತಿದ್ದಿಲ್ಲ ಪಾಪ. ನೋಡಿ, ಆವಾಗ ಕಾಲರ, ಪ್ಲೇಗು ಅನ್ನೋದು ಆವಾಗಿತ್ತು. ಬಟ್ ಇವಾಗಿಲ್ಲ, ಅದು ಇವಾಗೆಲ್ಲ ವ್ಯಾಕ್ಸಿನೇಷನ್ ಎಲ್ಲ ಇದೆ. ಆ ಥರ ಎಲ್ಲ ಬರ್ತಿತ್ತು. ಒಬ್ಬರಿಂದ ಒಬ್ರಿಗೆ ಹರ್ಕೊಂಡು ಇಡೀ ಊರವರೇ ಎಲ್ಲ ಕಾಯಿಲೆ ಆಗಿ ಎಷ್ಟೋ ಜನ ಸತ್ತೋಗೋರು ಅವಾಗ. ಅದಕ್ಕೆ ದೊಡ್ಡವ್ರು ಏನು ಹೇಳ್ತಿದ್ರು ಅವಾಗ, ಸಾವಿಂದ ಬಂದ ತಕ್ಷಣ ಫಸ್ಟು ತಣ್ಣೀರು ಸ್ನಾನ ಮಾಡೋ, ಕೈಕಾಲು ತೊಳ್ಕೊಳ್ಳೋ. ಅಲ್ಲೆಲ್ಲ ತಣ್ಣೀರೇ ಸ್ನಾನ ಮಾಡ್ತಿದ್ದಿದ್ದು ಆ ಕಾಲದಲ್ಲೆಲ್ಲ. ತಣ್ಣೀರು ಸ್ನಾನ ತುಂಬ ಒಳ್ಳೆಯದು ಮೈಗೆ, ಯಾಕಂದರೆ ನಮ್ಮ ಬಾಡಿ ಟೆಂಪ್ರೇಚರ್ ಬ್ಯಾಲೆನ್ಸ್ ಮಾಡುತ್ತೆ. ಇನ್ನೊಂದು, ತಣ್ಣೀರು ಮನುಷ್ಯನ ಬಾಡಿ ಹೀಟ್ ಮಾಡುತ್ತೆ, ಕೋಲ್ಡ್ ಮಾಡಲ್ಲ. ಹಾಟ್ ವಾಟರ್ ಯಾವಾಗೂ ಬಾಡಿ ಕೋಲ್ಡ್ ಮಾಡುತ್ತೆ, ಹೀಟ್ ಮಾಡಲ್ಲ. ಕೋಲ್ಡ್ ವಾಟರ್ ಯಾವಾಗೂ ಮನುಷ್ಯನ ಬಾಡಿ ಹಾಟ್ ಮಾಡುತ್ತೆ, ಕೋಲ್ಡ್ ಮಾಡಲ್ಲ. ಆದರೆ ತುಂಬ ಬೆನಿಫಿಟ್ ಇದೆ ಕೋಲ್ಡ್ ವಾಟ್ರಿಂದ, ಅದು ಇನ್ನೊಂದ್ಸತಿ ಹೇಳ್ತೀನಿ. ಈ ಥರ ಹೇಳ್ತಿತ್ತು. ಅದಕ್ಕೆ ಆಗಿನ ಕಾಲದಲ್ಲಿ ಅದೊಂದು ರೂಲ್ಸ್ ಮಾಡಿದ್ರು, ಹೋಗ್ಬೇಡ ಕಣೋ. ಯಾಕಂದರೆ ಅವಾಗ ಸೈನ್ಸ್ ಪ್ರಕಾರ ಅವ್ರಿಗೆಲ್ಲ ಗೊತ್ತಿಲ್ಲ ಅಂಥದ್ದೆಲ್ಲ. ಅವಾಗ ಏನು ಹೇಳಿದ್ರು, ದೆವ್ವ ಬರುತ್ತೆ, ಭೂತ ಬರುತ್ತೆ, ಆ ಥರ ಈ ಥರ ಹೇಳಿ ಸುಮ್ಮನಿರಿಸ್ತಿದ್ರು. ಬಟ್ ಇವಾಗ ಸೈನ್ಸ್ ಪ್ರಕಾರ ನೋಡ್ರೆ ಅವ್ರು ಯಾಕೆ ಹೇಳ್ತಿದ್ರು, ಯಾಕೆ ಅವ್ರು ಆ ಥರ ರೂಲ್ಸ್ ಮಾಡಿದ್ರಂದರೆ, ಅದು ನಿಜವಾಗ್ಲೂ ಅವ್ರಿಗೆ ದೊಡ್ಡವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಮೂಢನಂಬಿಕೆ ಅಲ್ಲ, ಸ್ವಲ್ಪ ಎಲ್ಲ ಹಿರಿಯವರು ನಮಗಂತ ಮಾಡಿರೋ ರೂಲ್ಸು ರೆಗ್ಯುಲೇಷನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಏನಾದರೂ ಒಂದು ಕತೆ ಇದ್ದೇ ಇರುತ್ತೆ. ಅದೆಲ್ಲ ನಮ್ಗೆ ತುಂಬ ಒಳ್ಳೆಯದು. ಇವಾಗೆಲ್ಲ ಜನ್ರೇಷನ್ ತುಂಬ ಬೆಳೆದಿದೆ, ಸೈನ್ಸ್ ಬೆಳೆದಿದೆ. ಇವಾಗ ವ್ಯಾಕ್ಸಿನೇಷನ್ನು, ಸ್ಯಾನಿಟೈಸರ್ ಅನ್ನೋದೆಲ್ಲ ಯೂಸ್ ಮಾಡ್ತಾರೆ. ಬಟ್ ಅವಾಗೆಲ್ಲ ಏನು ಇರ್ತಿದ್ದಿಲ್ಲ. ದೊಡ್ಡವ್ರು ಹೇಳೋ ಕಿವಿ ಮಾತು, ದೊಡ್ಡವ್ರು ಹೇಳೋ ಬುದ್ಧಿ ಮಾತೆ ನಮ್ಗೆ ಅವಾಗೆಲ್ಲ ವ್ಯಾಕ್ಸಿನೇಷನು, ಇಂಜೆಕ್ಷನ್ ಆಗಿರ್ತಿತ್ತು. ಬಟ್ ಒಳ್ಳೇದು, ಮೂಢನಂಬಿಕೆ ಎಲ್ಲ ಮೂಢನಂಬಿಕೆ ಆಗಲ್ಲ, ಸ್ವಲ್ಪ ಅದೆಲ್ಲ ಒಳ್ಳೇದೇ ಫಾಲೋ ಮಾಡೋದು ಅಷ್ಟೇ. ಬಾಯ್.